ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ವಿಲೇಜಸ್ಗಳಲ್ಲಿ ಅಥವಾ ನಮ್ಮೂರಲ್ಲಿ ಅಥವಾ ನಮ್ಮೂರು ವಿಲೇಜಲ್ಲಿ ತುಂಬ ಹಳೆಯ ಕಾಲದಿಂದ ನಾವುಗಳು ತುಂಬ ಸಂಪ್ರದಾಯಗಳಿಂದ ಅಂದರೆ 50 ವರ್ಷದ ಹಿಂದಿನ ಹಳೆಯ ದೇವರುಗಳನ್ನ ನಾವು ಪೂಜೆ ಮಾಡ್ತಾ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ನೀವು ನೋಡ್ಬೋದು, ದೇವಸ್ಥಾನಗಳಿರ್ತವೆ ಎಲ್ಲ ಹಳ್ಳಿಗಳಲ್ಲೂ. ಬಟ್ ತುಂಬ ಹಳ್ಳಿಗಳಲ್ಲೂ ನೀವು ಈಗಲೂ ನೋಡ್ಬೋದು, ಮರದ ಕೆಳಗಡೆ ಆಗಲಿ ಅಥವಾ ನಮ್ಮ ಹಿತ್ತಲುಗಳಲ್ಲಾಗಲಿ ನಮ್ಮದು ಚೌಡಮ್ಮ, ಭೂತೇಶ್ವರಿ ಮತ್ತು ಚೌಡೇಶ್ವರಿ, ಭೂತಪ್ಪ, ಹೀಗೆ ಚಿಕ್ಕಮ್ಮ, ದೊಡ್ಡಮ್ಮ, ಹೀಗೆ ತುಂಬ ದೇವರುಗಳನ್ನ ನಾವು ಅನಾದಿ ಕಾಲದಿಂದಲೂ ತುಂಬ ಜನಗಳು ತುಂಬ ಹಳ್ಳಿಗಳಲ್ಲಿ ಪೂಜೆ ಮಾಡ್ಕೊಂಡಿರ್ತಾರೆ. ಹಾಗೆಯೇ ನಮ್ಮ ಹಳ್ಳಿಲೂ ತುಂಬ ವರ್ಷಗಳಿಂದ ನಾವು ಹುಟ್ಟೋಕ್ಕಿಂತ ಮುಂಚೆನೇ ಅವೆಲ್ಲ ಆಗಿಂದನೂ ಮರದ ಕೆಳಗಡೆಗೆ ಚೌಡೇಶ್ವರಿ ಆಗಲಿ, ಭೂತೇಶ್ವರಿ ಆಗಲಿ, ಭೂತಪ್ಪ ಆಗಲಿ, ಚೌಡಮ್ಮ ಆಗಲಿ, ಚಿಕ್ಕಮ್ಮಗಳು, ಪ್ರತಿಯೊಂದು ದೇವರುಗಳನ್ನ ನಾವು ಅವಾಗಿಂದ ಪೂಜೆ ಮಾಡ್ಕೊಂಡು ನಮ್ಮ ವಿಶೇಷಗಳು ಏನಂದರೆ, ನಮ್ಮ ದನಗಳು ಯಾವಾಗಲೂ ಕರ ಹಾಕಿರೆ, ಹಸುಗಳು ಯಾವ್ದಾದ್ರು ಕರ ಹಾಕಿರೋನು, ಎಮ್ಮೆಗಳು ಕರ ಹಾಕಿರೋನು, ಪ್ರತಿಯೊಂದು ಸರಿನೂ ನಾವು ಗಿಣ್ಣ ಮಾಡಿ ಅದಕ್ಕೆ ಏರ್ಸೋದು ಅದು. ಮತ್ತು ನಮ್ಮ ನಾನ್ ವೆಜ್ ಏನಾದ್ರು ಮಾಡಿರೋ ಕೋಳಿಗಳೇನಾದ್ರು ನಮ್ಮ ಮನೇಲಿ ಸಾಕಿರೋ ನಾಟಿ ಕೋಳಿಗಳನ್ನೇನಾದ್ರು ಕುಯ್ದರೆ ಅದನ್ನು ನಾವು ಅಲ್ಲಿಗೆಲ್ಲ ದೇವ್ರುಗಳಿಗೆಲ್ಲ ಏರ್ಸೋದು. ಮತ್ತು ನಮ್ಮ ದೇವ್ರುಗಳಾಗಲಿ ಹಳೆಗಿಡದು ನಾವೆಲ್ಲ ಕರೆಯೋದಾಗೆ ಅಂದರೆ ಒಂದೊಂದು ಹಳೆಗಿಡ ಚೌಡಮ್ಮ, ಹಿತ್ಲ ಭೂತಪ್ಪ, ಮತ್ತು ಭೂತೇಶ್ವರಿ, ತಾಯಿ ಚೌಡೇಶ್ವರಿ ಅಮ್ಮ, ಹಾಗೆ ಪ್ರತಿಯೊಂದು ಹೆಸರನ್ನ ಇಟ್ಕೊಂಡು ನಾವು ಅಲ್ಲಿ ಆ ದೇವರುಗಳಿಗೆ ಒಂದು ಹೆಸರು ಇಟ್ಕೊಂಡು ಅವಾಗಿಂದನೂ ಪೂಜೆ ಮಾಡ್ತಿರ್ತೀವಿ. ಅದಕ್ಕೆ ನಾವು ಹರಕೆಗೆ ಇಟ್ಕೊಳ್ಳೋದಾಗಲಿ, ಏನಾದ್ರು ಒಂದು ಕೋಳಿ ಕೊಡ್ತೀವವ, ಏನಾದ್ರು ಇದು ಏರಿಸ್ತೀವವ, ಏನಾದ್ರು ಎಡೆ ಇಡ್ತೀವವ, ಏನಾದ್ರು ಇಟ್ಕೊಂಡು ಆ ಥರ ಎಲ್ಲ ಪೂಜೆ ಮಾಡಿ ಈಗಲೂ ತುಂಬ ಹಳ್ಳಿಗಳಿದೆ. ನಮಗೆ ಅವೇ ಒಂಥರ ಇದು ಆ್ಯಕ್ಚುಲಿ ನಾವು ಎಲ್ಲೇ ಹೋದಾಗಲೂ, ಏನೇ ಕೆಲಸಕ್ಕೆ ಹೋದಾಗಲೂ ಒಳ್ಳೇದು ಮಾಡೋ ತಾಯಿ ಅಂತಲೇ ಎಲ್ಲ ಪ್ರತಿಯೊಂದನ್ನು ಬೇಡ್ಕೊಳೋದು. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಮ್ಮೂರಲ್ಲಿರೋ ಹಳ್ಳಿಗಳಲ್ಲಿರೋ ಅಂಥ ಅದು ತಾಯಿ ಭೂತೇಶ್ವರ ಆಗಲಿ, ಚೌಡೇಶ್ವರಿ ಅಮ್ಮ ಆಗಲಿ, ಹಿತ್ಲ ಭೂತಪ್ಪ ಆಗಲಿ, ಹಳೆಗಿಡ ಚೌಡಮ್ಮ ಆಗಲಿ, ಹಾಗೆ ಪ್ರತಿಯೊಂದು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋದಲ್ಲೆಲ್ಲವ. ಹೀಗೆ ಈ ಥರ ತುಂಬ ಜನಗಳಿಗೆಲ್ಲ ಗೊತ್ತಿರಲ್ಲ ಯಾವ ಥರ ಇದು ನಾರ್ಮಲ್ ದೊಡ್ಡ ದೇವಸ್ಥಾನಗಳಿಗೆಲ್ಲ ಹೋಗಿರ್ತೀರ, ಹರಕೆ ಕಟ್ಕೊಂಡಿರ್ತೀರ. ಬಟ್ ಅವುಗಳು ಬೆಳೆದು ಬಂದಿರೋದೈತಿ ಇದೇ ಥರ ಆಗಲಿ. ನಾವು ಈ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ನಾವು ಇದೇ ಥರ ತುಂಬಾ ಮರದ ಕೆಳಗಡೆ ಆಗಲಿ, ಎಲ್ಲ ಮರದ ಕೆಳಗಡೆನೂ, ಮತ್ತು ಲಕ್ಕೆ ಮರದ ಕೆಳಗಡೆ ಅವೆಲ್ಲ ನಾವು ಒಂದೊಂದು ದೊಡ್ಡ ಊರು ಹಬ್ಬ ಮಾಡ್ತಾರಲ್ಲ, ಆ ಥರ ಒಂದೊಂದು ಟೈಮ್ ಊರು ಹಬ್ಬನೂ ಸೇರ್ಕೊಂಡು ಚೌಡೇಶ್ವರಿ ಅದಕ್ಕೆಲ್ಲವ ಕುಯ್ದುಬಿಟ್ಟು ಏನಾದ್ರು ಕೋಳಿ ಅಥವಾ ಏನಾದ್ರು ಹಂದಿಗಳನ್ನೆಲ್ಲ ಕುಯ್ದುಬಿಟ್ಟು ಕೂಡ ದೊಡ್ಡದಾಗಿ ಊರ ಹಬ್ಬನೂ ಕೂಡ ಮಾಡ್ತಾರೆ ಅಲ್ಲೆಲ್ಲವ. ಚಿಕ್ಕದಾದ್ರೂ ಅವೇ ಒಂಥರ ದೊಡ್ಡ ಸಂತೋಷಗಳು. ಆ್ಯಕ್ಚುಲಿ ಹರಕೆ ಕಟ್ಕೊಳೋದ್ರಿಂದ ಒಳ್ಳೇದಾಗುತ್ತೆ. ತಾಯಿಗಳು ಎಲ್ಲ ಎಲ್ಲರಿಗೂ ಒಬ್ಬೊಬ್ರಿಗೆ ಒಳ್ಳೇದು ಮಾಡ್ತಾಳೆ. ಏನಾಗಲಿ, ಯಾರಿಗೂ ಕೆಟ್ಟದ್ದು ಮಾಡೋಕ್ಕಲ್ಲ, ನಮಗೆ ಕೆಟ್ಟದ್ದು ಮಾಡ್ಕೊತಿರ್ತೀವಿ. ದೇವರು ಎಲ್ಲದೂ ನಿಂಗೆ ಒಳ್ಳೇದಾಗಲಿ ಅಂತಲೇ ಮಾಡ್ಕೊಳೋದು. ನಮ್ಮ ಬುದ್ಧಿ ನಾವು ಕರೆಕ್ಟಾಗಿ ಇದು ಮಾಡ್ತಾಯಿದ್ರೆ ಎಲ್ಲದೂ ಒಳ್ಳೇದಾಗುತ್ತೆ. ನಾವೇ ತಪ್ಪು ಮಾಡ್ತಾ ಹೋದರೆ ಯಾವುದೂ ಒಳ್ಳೇದಾಗಲ್ಲ. ಹಾಗಾಗಿ ನಂಬಿಕೆ ಇರಬೇಕಷ್ಟೇ. ನಾವು ತುಂಬ ನಂಬೋದ್ರಿಂದ ನಮ್ಮ ಹಳ್ಳಿಲಿ ಯಾವ್ಯಾವ ಥರ ಇದೆ ಅನ್ನೋ ದೇವರುಗಳನ್ನ ಯಾವ ಥರ ಇದು ಮಾಡ್ತೀವಿ, ಯಾವ್ಯಾವ ಥರ ಹೆಸರನ್ನು ಕರಿತೀವಿ, ಯಾವ ಥರ ಪೂಜೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಬೇಕು ಅನ್ನೋದೊಂದು ಇದಿತ್ತು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ಸ್ಮಾಲ್ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾರೈಸಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.